ಕ್ಷೇತ್ರಮಾತೆಯ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಮಹೋತ್ಸವ ಹಾಗೂ ರಥೋತ್ಸವದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಅನಂತಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಉಪಸ್ಥಿತಿರುವಂಥ ಎಲ್ರಿಗೂ ವಂದಿಸುತ್ತಾ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಸದ್ಭಕ್ತರಿಗೂ ವಂದಿಸುತ್ತಾ ನಾನೇನು ಹೆಚ್ಚಿಗೆ ಮಾತನಾಡುವಂಥ ವಿಷಯಗಳಿಲ್ಲ. ಅದನ್ನೆಲ್ಲ ನಮ್ಮ ದಾಮೋದರ ಶರ್ಮರು ಎಲ್ಲ ತಾಯಿಯ ವಿಶೇಷತೆಯನ್ನು ಹೇಳಿದ್ದಾರೆ. ಅದೇ ರೀತಿ ಬಿ ಪ್ರಕಾಶಾಚಾರ್ಯರವರು ಎಲ್ಲ ದೇವಸ್ಥಾನದಲ್ಲಿ ಸೇವೆ ಮಾಡಿದಂಥವರನ್ನು ಎಲ್ಲರನ್ನೂ ನೆನಪಿಸಿದ್ದಾರೆ. ಅದು ತುಂಬ ಸಂತೋಷ. ಯಾಕೆಂತೇಳಿದರೆ ನಮಗೆ ನಾರಾಯಣಾಚಾರ್ಯರು ಮತ್ತು ವೆಂಕಟರಾಯಾಚಾರ್ಯರು, ಪ್ರಕಾಶಾಚಾರ್ಯರು ಇವರು ಆಡಳಿತ ಮುಕ್ತೇಸರರಾಗಿ ಸೇವೆ ಮಾಡಿದಂಥದ್ದು ಮಾತ್ರ ಗೊತ್ತಿದ್ದದ್ದು ನನಗೆ. ಹಾಗಾಗಿ ಅವರು ಅಣ್ಣಯ್ಯಾಚಾರ್ಯರ ಕಾಲದಿಂದ ನಮಗೆ ನೆನಪಿಸಿ ಕೊಟ್ಟರು. ತುಂಬ ಈ ವೇದಿಕೆಯಲ್ಲಿ ತುಂಬ ಅದ್ಭುತವಾದ ಮಾತುಗಳನ್ನು ನಾನು ಕೇಳಿಕೊಂಡೆ. ಹಾಗಾಗಿ ಗುರುಗಳು ನಿತ್ಯಾನಂದರು ಮಾತನಾಡಿದ ವಿಷಯಕ್ಕೆ ಗುರುಗಳು ಸಹ ಹೇಳಿದರು. ಅದನ್ನು ಗುರುಗಳ ಅಪ್ಪಣೆಯಂತೆ ನಾವು ತೆಗೊಳ್ತೇವೆ ಅಂತೇಳಿ ಗುರುಗಳ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಪ್ರತಿ ವರ್ಷ ನಡೆಯುವಂತೆ ನಮ್ಮ ದೇವಳದ ಉತ್ಸವ ಮೇ 9ನೇ ತಾರೀಕಿನಿಂದ ಮೊದಲುಗೊಂಡು 13ನೇ ತಾರೀಕಿನವರೆಗೆ ನಡೆದಿದೆ. ಮುಂಚೆ 3 ದಿನಗಳ ಕಾಲ ಇಲ್ಲಿ ಮಹೋತ್ಸವ ನಡೆಯುತ್ತಿತ್ತು. ಈ ರಥೋತ್ಸವ ಆದ್ದರಿಂದ 5 ದಿವಸದ ಪರ್ಯಂತ ಈ ಮಹೋತ್ಸವ ನಡೆಯುತ್ತಿದೆ. ಈ ಸಲ ಬಹಳ ವಿಜೃಂಭಣೆಯಿಂದ ಮಹೋತ್ಸವ ನಡೆಯುತ್ತಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ನಮ್ಮ ಸಮಾಜದ ಬಾಂಧವರು ಇಂಥ ದೈವಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಮಾತ್ರ ನಮ್ಮ ಸಮಾಜದ ನಿಷ್ಠೆ ಜೀವನ ಕಟ್ಟಿಕೊಂಡು ಬಂದ ನಾವುಗಳು ನಮ್ಮ ಪರಂಪರೆ, ಶಿಲ್ಪಕಲೆ, ದೇವರ ಭಕ್ತಿ, ಸಹಬಾಳುವೆ, ಕಲಿಕೆ ನಮ್ಮ ಮಕ್ಕಳಿಗೆ ಅಂದರೆ ಮುಂದಿನ ಪೀಳಿಗೆಗೆ ತಿಳಿಯುವಂತೆ ಮಾಡಬೇಕಾಗುತ್ತದೆ. ಮುಖ್ಯವಾಗಿ ತಲೆಮಾರಿನಿಂದ ತಲೆಮಾರಿಗೆ ನಮ್ಮ ಸಮುದಾಯದ ಆಚಾರ ವಿಚಾರ, ವ್ಯಕ್ತಿನಿಷ್ಠೆ, ವಿಶೇಷತೆ, ತನ್ನ ಮೂಲ ತತ್ವವನ್ನು ಉಳಿಸಿಕೊಂಡು ಬೇಕಾದರೆ ಸಮುದಾಯದ ಯುವಜನತೆ ಕ್ರಿಯಾಶೀಲರಾಗಬೇಕು ಅಂತ ಸಕ್ರಿಯ ಚೈತನ್ಯಭರಿತ ಯುವತಿಯರಿಂದ ಬಹಳ ಉತ್ತಮ ಬೆಳವಣಿಗೆಯ ಆಶಯವಿದೆ. ಅದೇ ರೀತಿ ಈ ಸಂದರ್ಭದಲ್ಲಿ ದೇವಳದ ಕಾರ್ಯಕ್ರಮದಲ್ಲಿ ನಮ್ಮ ಬಾಂಧವರ ಪಾಲ್ಗೊಳ್ಳುವಿಕೆಯು ಬಗ್ಗೆ ಇಲ್ಲಿ ನಾನು ಉಲ್ಲೇಖಿಸಬೇಕಾಗುತ್ತದೆ. ದೇವಸ್ಥಾನದ ಉತ್ಸವ 9ನೇ ತಾರೀಕಿನಿಂದ ಪ್ರಾರಂಭವಾದರೂ ಅದರ ಪೂರ್ವ ತಯಾರಿ ತುಂಬ ಇರ್ತದೆ. ಅದು ಸಾಧಾರಣ 27ನೇ ತಾರೀಕಿಗೆ ನಮ್ಮ ದೇವಸ್ಥಾನದಲ್ಲಿ ಶ್ರಮದಾನ ನಡೆದಿದೆ. ಅದರಲ್ಲಿ ನಮ್ಮ ಕೂಡುವಳಿಕೆಯ ಎಲ್ಲ 52 ಕೂಡುವಳಿಕೆಯ ಸಮಾಜ ಬಾಂಧವರು ಬಂದು ದೇವಳದ ಸ್ವಚ್ಛತೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ದೇವಸ್ಥಾನದ ಪರವಾಗಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಹಾಗೂ ನಮ್ಮ ಪ್ರಾರ್ಥನೆ ಗಂಟೆಯ ಧ್ವನಿ, ದೇವಿಯ ದರ್ಶನ ಜೀವನದ ಜಂಜಾಟ ಮೆರೆಸಿ ಆತ್ಮಸ್ಥೈರ್ಯ ಹೆಚ್ಚಿಸುವಂಥ ತಾಣ. ಹಾಗಾಗಿ ಪ್ರತಿ ಶುಕ್ರವಾರ ಅಥವಾ ವಿಶೇಷ ದಿನದಂದು ದೇವಸ್ಥಾನಕ್ಕೆ ಬಂದು ಹೋಗುವ ಮನಸ್ಸು ನಮ್ಮದಾಗಬೇಕು. ಹಾಗೆ ತಾಯಿ ಕೈ ಹಿಡಿದರೆ ಕೈ ಎತ್ತಿ ಪೊರೆವಳಂತೆ ಅಂತ ನಮ್ಮ ವಿಶ್ವಕರ್ಮ ಸಮುದಾಯದ ಕಸುಬುಗಳಲ್ಲಿ ಶ್ರೇಷ್ಠತೆಯನ್ನು ಮೆರೆದ ವ್ಯಕ್ತಿಗಳನ್ನು ಗುರುತಿಸಿ ಸನ್ಮಾನಿಸುವ ಅವಕಾಶ ನಮ್ಮದಾಗಿದೆ.
ಶ್ರೀ ರತ್ನಾಕರಾಚಾರ್ಯ, ಶ್ರೀ ಹರಿಶ್ಚಂದ್ರಾಚಾರ್ಯ, ಶಿಲ್ಪಿ ಪ್ರಕಾಶಾಚಾರ್ಯ, ಶಿಲ್ಪಿ ಪ್ರಶಾಂತಾಚಾರ್ಯ ಹಾಗೂ ಶ್ರೀಮತಿ ಗೀತಾಚಂದ್ರ ಈ ಎಲ್ಲ ಸನ್ಮಾನಿತರನ್ನು ಮಗದೊಮ್ಮೆ ನಾನು ಅಭಿನಂದಿಸುತ್ತಿದ್ದೇನೆ. ಇಂಥ ವ್ಯಕ್ತಿತ್ವವನ್ನು ವ್ಯಕ್ತಿತ್ವವುಳ್ಳವರು ನಮ್ಮ ಸಮುದಾಯದ ಗೌರವದ ಪ್ರತೀಕ. ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಧನೆಗೈದ ಇವರಿಗೆ ಶ್ರೀದೇವರು ಇನ್ನಷ್ಟು ಯಶಸ್ಸು ನೀಡಲಿ ಎಂದು ಈ ಸಂದರ್ಭದಲ್ಲಿ ಬಯಸುತ್ತೇನೆ. ಇನ್ನು ಇರುವ 52 ಕೂಡುವಳಿಕೆಯಲ್ಲಿ ಇದೇ ರೀತಿ ಸಾಧನೆಗೈದ ವ್ಯಕ್ತಿಗಳು ಇದ್ದಲ್ಲಿ ನಮ್ಮ ಗಮನಕ್ಕೆ ಬರದೇ ಹೋಗಿದ್ದರೆ ಅಗತ್ಯವಾಗಿ ದೇವಳದ ಆಫೀಸಿನಲ್ಲಿ ತಿಳಿಸುವ ಕೆಲಸ ಆಗಲಿ. ಮುಂದಿನ ದಿನಗಳಲ್ಲಿ ಅವರಿಗೂ ಸನ್ಮಾನ ಮಾಡುವ ಅವಕಾಶ ನಮಗೆ ಸಿಗಲಿ. ಇನ್ನು ಈ ಮಹತ್ವದ ಸಭೆಯಲ್ಲಿ ಬಹಳ ಮುಖ್ಯವಾದ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡಬೇಕಾಗಿದೆ. ನಮ್ಮ ದೇವಳದ ಬಲಭಾಗದಲ್ಲಿ ಸುಸಜ್ಜಿತವಾದ ಒಂದು ಸಮುದಾಯ ಭವನ ನಿರ್ಮಾಣದ ಮಹತ್ತರವಾದ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸರಿಸುಮಾರು 3 ಕೋಟಿ ವೆಚ್ಚದ ಅಂದಾಜು ಮಾಡಲಾಗಿದೆ. ಈಗಿನ ಕಾಲಮಾನಕ್ಕೆ ಅನುಗುಣವಾಗಿ ಅತ್ಯಾಧುನಿಕ ವಿಸ್ತಾರವಾದ ಕಟ್ಟಡ ನಿರ್ಮಾಣ ಮಾಡುವ ಯೋಜನೆ ಇದೆ. ಈಗಾಗಲೇ ದೇವಾಲಯದ ಒಳಭಾಗದಲ್ಲಿ ಸಭಾಭವನ ಇದ್ದರೂ ಈಗಿನ ಸಮಾರಂಭಗಳಲ್ಲಿ 500ಕ್ಕಿಂತ ಹೆಚ್ಚು ಮಂದಿ ಸೇರಿರುವುದರಿಂದ ಜಾಗದ ಇಕ್ಕಟ್ಟು ಉಂಟಾಗುವುದು ಸಹಜ. ಹಾಗೂ ದೇವಸ್ಥಾನದ ಪೂಜೆ ಉತ್ಸವದ ಸಂದರ್ಭದಲ್ಲಿ ಸಮಸ್ಯೆಯಾಗುವ ಕಾರಣ ಒಂದು ನೂತನ ಸಭಾಭವನವನ್ನು ನಿರ್ಮಾಣ ಮಾಡುವ ಯೋಜನೆ ಇದೆ. ಇದಕ್ಕೆ 52 ಗ್ರಾಮ ಕೂಡುವಳಿಕೆ ಮುಕ್ತೇಶ್ವರ ಸಹಕಾರ ಅಗತ್ಯ ಬೇಕಿದೆ. ತಮ್ಮ ಗ್ರಾಮಗಳಿಂದ ಹೆಚ್ಚಿನ ಮೊತ್ತ ಸಂಗ್ರಹ ಮಾಡಿ ಕೊಡಬೇಕಾದ ಮಹತ್ವದ ಜವಾಬ್ದಾರಿ ತಮ್ಮಲ್ಲಿದೆ. ಅದೇ ರೀತಿ ಈ ವಿಚಾರದ ಕುರಿತಾಗಿ ತಿಳಿಸಲು ಗ್ರಾಮಗಳಿಗೆ ನಾವು ಭೇಟಿ ನೀಡಿ ವಿಚಾರ ವಿನಿಮಯ ಮಾಡಲಿದ್ದೇವೆ. ಆ ಸಂದರ್ಭದಲ್ಲಿ ತಮ್ಮ ಗ್ರಾಮಗಳಲ್ಲಿ ಸಭೆಯನ್ನು ಏರ್ಪಡಿಸಿ ಸಹಕಾರ ನೀಡಬೇಕಾಗಿದೆ. ಹೀಗೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ದೊರೆತರೆ 1.5 ವರ್ಷದಲ್ಲಿ ಈ ಮಹತ್ತರವಾದ ಯೋಜನೆಯನ್ನು ನಾವು ಸಂಪೂರ್ಣಗೊಳಿಸಬಹುದು. ಹಾಗಾಗಿ ಸಮಾಜ ಬಾಂಧವರೆಲ್ಲರೂ ಈ ವಿಚಾರದ ಕುರಿತು ವಿಶೇಷ ಕಾಳಜಿ ಮತ್ತು ಆಸಕ್ತಿ ವಹಿಸಬೇಕಾಗಿ ಸವಿನಯ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಕೊನೆಯದಾಗಿ ಈ ವರ್ಷದ ಮಹೋತ್ಸವದಲ್ಲಿ ಭಾಗಿಯಾದ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದ ಸಲ್ಲಿಸಿಕೊಂಡು, ಹಾಗೆ ಪತ್ರಿಕೆಯಲ್ಲಿ ಜಾಹೀರಾತನ್ನು ನೀಡಿದವರಿಗೂ ಧನ್ಯವಾದವನ್ನು ತಿಳಿಸಲು ಸಂತೋಷಪಡ್ತೇನೆ. ಹಾಗೂ ಇವತ್ತಿನ ಸ್ವಾಗತ ಮಾಡುವಾಗ ನನ್ನ ಜೊತೆ ಮುಕ್ತೇಸರಾದ ಪಿ ರವಿ ಆಚಾರ್ಯ ಮತ್ತು ಸುರೇಶ್ ಆಚಾರ್ಯವನ್ನು ಸ್ವಾಗತ ವಿಷಯದ ಬಿಟ್ಟು ಹೋಗಿದ್ದೆ, ಕ್ಷಮಿಸಬೇಕು. ಅದೇ ರೀತಿ ಕಾಳಿಕಾಂಬ ಡೆವಲಪ್ಮೆಂಟಲ್ ಟ್ರಸ್ಟಿನ ಅವರಿಗೂ ಸ್ವಾಗತವನ್ನು ಮಾಡಲಿಲ್ಲ, ಕ್ಷಮಿಸಿ. ಅವರಿಗೂ ಸಹ ಕ್ಷೇತ್ರದ ಮಹೋತ್ಸವ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಪ್ರಕಾಶಣ್ಣ ಹೇಳಿದರು, ನನ್ನನ್ನು ವೇದಿಕೆಗೆ ಕೇಳಿಕೊಂಡಾಗ ಅವರು ನಾನು ವೇದಿಕೆಗೆ ಬರುವುದಿಲ್ಲ, ನಿಮ್ಮ ಮುಂಚೆ ನಾನು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗ್ತೇನೆ, ನೀವು ಏನು ಬೇಸರ ಮಾಡಬೇಡಿ, ವೇದಿಕೆಗೆ ಬರುವುದಿಲ್ಲ, ನಾನು ಒಂದು 4 ವರ್ಷದ ಹಿಂದೆ ವೇದಿಕೆಗೆ ಬಂದಿದ್ದೇನೆ ಅಂತೇಳಿ ಹೇಳಿದರು. ನಾನು ಅವರನ್ನು ಒತ್ತಾಯಪೂರ್ವಕವಾಗಿ ಈ ಸಲ ಬರಲೇಬೇಕಂತೇಳಿ ಬಂದಿದ್ದಕ್ಕೆ ತುಂಬು ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ನಾನು ದಾಮೋದರ ಶರ್ಮರಿಗೆ ನಮ್ಮ ಮೀಟಿಂಗಲ್ಲಿ ಪಾಸಾಗಿ ದಾಮೋದರ ಶರ್ಮರಿಗೆ ಫೋನ್ ಮಾಡುವಾಗ ಅವರು ಹೇಳಿದರು, ನನಗೆ ಆ ದಿವಸ ಬದಿಯಡ್ಕದಲ್ಲಿ ಕಾರ್ಯಕ್ರಮ ಇದೆ, ಗುರುಗಳು ಬಂದರೆ ನಾನು ಒಟ್ಟಾಗಿ ಬರ್ತೇವೆ ಅಂತೇಳಿ ಹೇಳಿದರು. ಆವಾಗಲೇ ಗುರುಗಳಿಗೆ ಆಫೀಸಿಗೆ ಫೋನ್ ಮಾಡಿದೆ. ಅಲ್ಲಿ MB ಲೋಕೇಶ್ ಅವರು ಹೇಳಿದರು, ಇಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಕಳಿಸಿಕೊಡ್ತೇನೆ ಅಂತೇಳಿ ಆಗ ತುಂಬ ಸಂತೋಷ ಆಯಿತು. ಹಾಗಾಗಿ ಇವತ್ತು ಬಂದಂಥ ಎಲ್ರಿಗೂ ಕ್ಷೇತ್ರದ ಪರವಾಗಿ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಕಾರ್ಯಕ್ರಮದ ಮುಂದಿನ ಭಾಗ ಇವತ್ತಿನ ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂಥ ಶ್ರೀ ದಾಮೋದರ ಶರ್ಮಾ ಬಾರ್ಕೂರು ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸ್ವಾಮೀಜಿಯವರಿಂದ ಶಾಲನ್ನು ಮತ್ತು ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.